ಇದ್ರು ಪೊಲೀಸ್ನವರು ಹಿಡಿದು ಒಳಕಾಕಾಯ್ತಿರ್ಲಿಲ್ಲ ಅವ್ರಿಗೆ. ನಮ್ಗೆ ಹೊಡಿತಿರ್ಲಣ್ಣ. ಏನ್ ಪೊಲೀಸ್ನವ್ರು ಏನ್ ತಿಳ್ಕೊಂಡಿದ್ದೀರಿ ನೀವು? ಬಿಜೆಪಿ ಅವರು ಗೂಟ ಹೊಡ್ಕೊಂಡು ಕೂತಿರ್ತಾರೆ ಅಂತ ತಿಳ್ಕೊಂಡಿದ್ದೀರಾ ನೀವು? 6-7 ತಿಂಗಳಾದ್ಮೇಲೆ ನಾವೇ ಬರ್ತೀವಿ. ಡೀಲ್ ವಿತ್ ದಿ ಪೊಲೀಸ್ ಪೀಪಲ್. ಕಾನೂನಿನ ಪರಿಪಾಲನೆ ಮಾಡತಕ್ಕಂಥ ನಿಮ್ ಜವಾಬ್ದಾರಿ. ಅವ್ರನ್ನ ಬೀದಿಲಿ ಬಿಟ್ಟು ಆಟ ಆಡಿಸ್ತೀರಾ? RSS ಕಾರ್ಯಕರ್ತರನ್ನ ನಮ್ ಕಾರ್ಯಕರ್ತರು ಬರಕ್ ಬರಲ್ಲ. ಅದ್ರ ಮಾಡಕ್ಕೆ ಅವ್ರ ಮಿನಿಸ್ಟರ್ ಬಂದಾಗ, ಅವ್ರ ಚೀಫ್ ಮಿನಿಸ್ಟರ್ ಬಂದಾಗ ಮಾಡಕ್ ಬರಲ್ಲ. ಐ ಎಮ್ ಎ ಡೆಪ್ಟಿ, ಐ ಎಮ್ ಎ ಲೀಡರ್ ಆಫ್ ದಿ ಅಪೋಸಿಷನ್, ಐ ಎಮ್ ಎ ಶಾಡೋ ಚೀಫ್ ಮಿನಿಸ್ಟರ್. You police, you don't know how to give the protection to the leader of the opposition. ತಮಾಷೆ ನೋಡ್ತೀರಾ ಅವ್ರನ್ನ ಬಿಟ್ಕೊಂಡು? ನಾನು 26ನೇ ತಾರೀಕು ಬರ್ತಾ ಇದ್ದೀನಿ. ಪೊಲೀಸ್ನವ್ರ ವಿರುದ್ಧ ತಮಾಷೆ ಆಡ್ತೀರಾ? 26ನೇ ತಾರೀಕು ನೀವೆಲ್ಲರೂ ಕೂಡ ಬರಬೇಕು. SP ಕಚೇರಿ ಮುತ್ತಿಗೆ. ಬಿಜೆಪಿಯವರು 100ಕ್ಕೆ ಮುಂದಿನ ಚುನಾವಣೆಯಲ್ಲಿ ಸೋಲದ ಗ್ಯಾರಂಟಿ. ಕೊಡಗಿನ 2 ಕ್ಷೇತ್ರಗಳಲ್ಲಿ ನಾವೇ ಗೆಲ್ತೀವಿ. ನಮ್ಮ ಕಾರ್ಯಕರ್ತರು ಪ್ರತಿಜ್ಞೆ ಮಾಡಬೇಕು. ನಾವು ಯಾರನ್ನೇ ಕ್ಯಾಂಡಿಡೇಟ್ ಹಾಕಿದ್ರು ಕೂಡ ಅವ್ರನ್ನ ಗೆಲ್ಲಿಸ್ತೀವಿ, ಬಿಜೆಪಿ ಅವರನ್ನ ಸೋಲಿಸ್ತೀವಿ ಅಂತಕ್ಕಂಥ ಶಪಥವನ್ನ ನೀವು ಮಾಡಬೇಕು. ಮತ್ತು ಬಿಜೆಪಿಯವರು ಪೊಲೀಸ್ನವರು ಶಾಮೀಲಾಗಿ RSS ಕಾರ್ಯಕರ್ತರ ಜೊತೆ 20 ಜನ 30 ಜನ ಇರಬಹುದು, ಅವ್ರ ಜೊತೆ ಶಾಮೀಲಾಗಿ ಅವ್ರು ಗಲಾಟೆ ಮಾಡಕ್ ಬಿಡ್ತೀರಾ ನೀವು? ನೀವು ಯಾಕಿರೋದು ಹಾಗಾದ್ರೆ? ಅಲ್ಲಿ ಕೊಡ್ಲಿಪೇಟೆಯಲ್ಲಿ ಗಲಾಟೆ ಅವರು ಇಟ್ಕೊಂಡಿದ್ದಾರೆ. ನೀವೆಲ್ಲರೂ ಕೂಡ ನಡ್ರಿ. ಅಲ್ಲಿ ಸೋಮವಾರಪೇಟೆಯಲ್ಲಿ ನಡ್ರಿ. ಅಲ್ಲಿಗೆ ಏನಾಗುತ್ತೆ ಆಗ್ಲಿ ನೋಡೋಣ.